ಸಾಂಪ್ರದಾಯಿಕವಾದಗಳ ಪ್ರಕಾರ ದ್ವಾಪರ ಯುಗ ಅಂದರೆ ಕ್ರಿಸ್ತಪೂರ್ವ 4203 ಇರಬಹುದು ಅಂತ ಹೇಳಲಾಗ್ತಾ ಇದೆ. ತಿರುಮಲಸೈ ಆಳ್ವಾರವರು ಸಿದ್ಧಾರ್ಥಿ ವರ್ಷ ತೈ ಮಾದಂ ಅಂದರೆ ಪುಷ್ಯ ಮಾಸದಲ್ಲಿ ಭಾನುವಾರ ಮಗಂ ನಕ್ಷತ್ರ ಅಂದರೆ ಮಘ ನಕ್ಷತ್ರದಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರದ ಅಂಶದಲ್ಲಿ ಜನಿಸ್ತಾರೆ. ತಿರುಮಲಸೈ ಆಳ್ವಾರವರು ವಿಷ್ಣುವಿನ ಸುದರ್ಶನ ಚಕ್ರದ ಅಂಶದಲ್ಲಿ ಜನಿಸಿದವರು ಅಂತ ನಾನು ಹೇಳಿದೆ. ಈ ಕಲಿಯುಗ ಶುರು ಆಗಬೇಕಾದ್ರೆ ಸುದರ್ಶನ ಭೂಮಿಯಲ್ಲೇ ಅವತರಿಸ್ತಾನೆ. ಅದರ ಹಿಂದೆ ಒಂದು ಸ್ವಾರಸ್ಯಕರವಾದಂತಹ ಒಂದು ಕಥೆ ಇದೆ. ಅಂದರೆ ಸುದರ್ಶನ ಚಕ್ರ ಹಾಗೂ ತಿರುಮಲಸೈ ಆಳ್ವಾರ್ ಇವರಿಗೆ ಇರುವ ಒಂದು ಸಂಬಂಧ. ಆ ಕಥೆ ಏನು ಅಂದರೆ, ಭಾರ್ಗವ ಮುನಿಗಳು ವಿಷ್ಣುವನ್ನು ನೆನೆದು ಒಂದು ತೀವ್ರವಾದ ತಪಸ್ಸಿನಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವ್ರನ್ನ. ಹೀಗೆ ಅವರು ವಿಷ್ಣುವನ್ನು ನೆನೆದು ತೀವ್ರವಾಗಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಇಂದ್ರ ಏನು ಮಾಡ್ತಾನಂದರೆ, ಈ ತಪಸ್ಸನ್ನು ಭಂಗ ಮಾಡಲು ಅವನು ಕೆಲವು ದೇವಲೋಕದ ಅಪ್ಸರೆಯರನ್ನ ಕಳಿಸ್ಕೊಡ್ತಾನೆ. ಈ ಅಪ್ಸರೆಯರೆಲ್ಲ ಬಂದು ಈ ಭಾರ್ಗವ ಮುನಿಗಳ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅಂದರೆ ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಆಗ ಆ ಅಪ್ಸರೆಯರಲ್ಲಿ ಒಬ್ಬಳಾಗಿದ್ದಂತಹ ಕನಕಾಂಗಿ ಎನ್ನುವವಳು ಅಲ್ಲೇ ಇದ್ಕೊಂಡು ಸತತವಾದ ಪ್ರಯತ್ನ ಮಾಡ್ತಾಳೆ. ಹಲವು ಪ್ರಯತ್ನಗಳ ನಂತರ ಅವಳು ಭಾರ್ಗವ ಮುನಿಗಳ ತಪಸ್ಸನ್ನು ಭಂಗ ಮಾಡುವುದರಲ್ಲಿ ಯಶಸ್ವಿಯಾಗ್ತಾಳೆ. ತಪಸ್ಸಿನಿಂದ ಭಂಗಗೊಂಡಂತಹ ಭಾರ್ಗವ ಮುನಿಗಳು ಈ ಅಪ್ಸರೆಯನ್ನು ನೋಡಿ ಅವಳನ್ನು ಇಷ್ಟಪಟ್ಟು ಅವಳನ್ನು ಮದುವೆ ಆಗ್ತಾರೆ. ಕೆಲವು ಸಮಯದ ನಂತರ ಭಾರ್ಗವ ಮುನಿ ಹಾಗೂ ಈ ಅಪ್ಸರೆಯಾದ ಕನಕಾಂಗಿಗೆ ಒಂದು ಮಗು ಜನಿಸುತ್ತೆ. ಆ ಮಗು ಜನಿಸಿದ ನಂತರ ಈ ಅಪ್ಸರೆ ದೇವಲೋಕಕ್ಕೆ ಹೊರಟೋಗ್ತಾಳೆ. ಭಾರ್ಗವ ಮುನಿಗಳು ಮತ್ತೆ ತಮ್ಮ ತಪಸ್ಸನ್ನು ಅವರು ಮುಂದುವರಿಸ್ತಾರೆ. ಆಗ ಈ ಮಗು ಏನಿದೆ, ಆ ಮಗುವನ್ನು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಮಗು ಸದಾ ಅಳ್ತಾ ಇರುತ್ತೆ. ಅಲ್ಲಿ ಆ ಮಗುವಿಗೆ ಅಲ್ಲಿದ್ದಂತಹ ಕ್ರಿಮಿಕೀಟಗಳು, ಸೊಳ್ಳೆ ಇದೆಲ್ಲ ಕಚ್ಚಿ ಮಗು ಅಳ್ತಾ ಇರುತ್ತೆ. ಇದನ್ನು ನೋಡಿದಂತಹ ಭಗವಂತ ಶ್ರೀ ವಿಷ್ಣು ಲಕ್ಷ್ಮೀ ಸಮೇತನಾಗಿ ಭೂಮಿಗೆ ಬಂದು ಆ ಮಗುವನ್ನು ಮುಟ್ಟಿ ಅಲ್ಲಿಂದ ಮಾಯವಾಗ್ತಾನೆ. ಯಾವಾಗ ಭಗವಂತ ಶ್ರೀ ವಿಷ್ಣು ಆ ಮಗುವನ್ನು ಮುಟ್ಟಿದ್ನೋ, ಆ ಮಗು ಒಬ್ಬ ಸುಂದರವಾದ ಬಾಲಕನಾಗಿ ಮಾರ್ಪಾಟಾಗ್ತಾನೆ. ನಂತರ ಆ ಸುಂದರ ಬಾಲಕನನ್ನು ನೋಡಿದಂತಹ ಈ ದಂಪತಿಗಳು ಅವನ್ನು ತೆಗೆದುಕೊಂಡು ಬೆಳೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಒಮ್ಮೆ ಏನಾಗುತ್ತಂದರೆ, ಈ ಬಾಲಕನನ್ನು ನೋಡೋದಕ್ಕೆ ವಯಸ್ಸಾದ ವೃದ್ಧ